ತಮಿಳುನಾಡಿನ ಸಿಎಂ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಸಿಎಂ ಆದ ಮೇಲೆ ಇವತ್ತು ಕೊಲ್ಲೂರಿಗೆ ಭೇಟಿ ಕೊಡ್ತಾರೆ ವಿಜಯ್. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಬರ್ತಾರೆ. ಹೀಗಾಗಿ ದೇವಸ್ಥಾನದ ಸುತ್ತಮುತ್ತ ವ್ಯಾಪಕ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಮಾಧ್ಯಮ ಪ್ರಕಟಣೆ ಕೂಡ ಬಂದಿದೆ. ಜೋಸೆಫ್ ವಿಜಯ್ ಸಂಚರಿಸುವಂಥ ಮಾರ್ಗ, ದೇವಸ್ಥಾನದ ಸುತ್ತಮುತ್ತ ವ್ಯಾಪಕ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ದೇವಸ್ಥಾನಕ್ಕೆ ಬರ್ತಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವರು ಹಿಂದಿರುಗುತ್ತಾರೆ. ಯಾವುದೇ ಸಾರ್ವಜನಿಕ ಭೇಟಿಯ ಕಾರ್ಯಕ್ರಮ ಇಲ್ಲ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತೊಗೊಳಕ್ಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಎಲ್ಲೆಲ್ಲಿ ವಾಹನಗಳ ಸಂಚಾರ ಆಗಬೇಕು, ಕಾನ್ವಾಯ ಹಾದಿ ಏನು, ಪ್ರವೇಶ ದ್ವಾರ, ಜೊತೆಗೆಲ್ಲ ಆವರಣದಲ್ಲಿ ಯಾವ್ಯಾವ ರೀತಿಯ ಸ್ಥಿತಿಗತಿಗಳಿರಬೇಕು, ಎಲ್ಲದನ್ನೂ ಕೂಡ ನಿಬಂಧನೆಗಳನ್ನು ಹೇರಲಾಗಿದೆ. ಗುಂಪು ಸೇರಂಗಿಲ್ಲ, ಸೂಕ್ತ ಬಂದೋಬಸ್ತ್ ಮಾಡಿದ್ದಾರೆ. 12ರಿಂದ ಸಂಜೆ 5 ಗಂಟೆ ತನಕ ದರ್ಶನ ಇರಲ್ಲ. ಯಾವುದೇ ಕಾರಣಕ್ಕೂ ಹೋಗಬೇಡಿ. ಕರವೇ ಸಿಎಂ ವಿಜಯ್ಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡುತ್ತಂತೆ. ಮೇಕೆದಾಟು ಯೋಜನೆಯನ್ನು ವಿರೋಧಿಸ್ತಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕರವೇನವರು. ವಿಜಯ್ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಇದು ಸಂಗತಿ. ಇದೆಲ್ಲದರ ಜೊತೆಗೆ ಈ ಕರವೇ ನಾಯಕರುಗಳಿಗೆ ಒಂದು ಮಾತನ್ನು ನನಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನು ಅಂತಂದ್ರೆ, ಅದು ನಾರಾಯಣಗೌಡರ ಬಣ ಆಗಿರ್ಬೋದು, ಪ್ರವೀಣ್ ಶೆಟ್ಟರ್ ಬಣ ಆಗಿರ್ಬೋದು, ಈ ಪ್ರತಿಭಟನೆಯ ಸ್ವರೂಪ ಬದಲಾಯಿಸಬೇಕು ನೀವು. ಯಾಕಂದರೆ ಪ್ರಥಮ ಬಾರಿಗೆ ತಮಿಳುನಾಡು ಸಿ ಎಂ ಬರ್ತಾ ಇದ್ದಾರೆ. ಬಂದಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ, ಅದನ್ನೇ ಒಂದು ಅಟ್ರಾಕ್ಟಿವ್ ಮಾಡಬೇಕು. ದೇವ್ರ ಮುಂದೆ ನಿಂತ್ಕೊಂಡು ಇಲ್ಲಿ ತನಕ ತಮಿಳುನಾಡಿನ ಸಿ ಎಮ್ಗಳಿಗೆ ಬುದ್ಧಿ ಇರಲಿಲ್ಲ, ಅಟ್ಲೀಸ್ಟ್ ಈ ಹೊಸ ಸಿ ಎಮ್ಗಾದರೂ ಬುದ್ಧಿ ಕೊಡೋ ಮಾತಾಯಿ, ನಮ್ಮ ಯೋಜನೆಗಳು ಏನೇನು ಇದಾವಲ್ಲ ಆ ಯೋಜನೆಗಳಿಗೆ ಅವ್ರು ಎಸ್ ಅಂತ ಅನ್ನಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಬೇಕು. ಬರೀ ಪ್ರತಿಭಟನೆ ಮಾಡೋದ್ರಿಂದ ಆಗುತ್ತಾ? ಇದು ಸಂಗತಿ. ಬರೀ ಉಡುಪಿ ಟೆಂಪಲ್ನ ಬಳಿಯಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಯಾವ ರೀತಿ ಅಲ್ಲಿನ ಬಂದೋಬಸ್ತ್ ಇದೆ? ಯಾಕಂದರೆ ವಿಜಯ್ ಬರ್ತಿರುವಂಥದ್ದು ಮೊದಲ ಬಾರಿಗೆ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಸಿ ಎಂ ಆದಮೇಲೆ. ಅದು ಏನು ಅಂದರೆ, ದೇವಸ್ಥಾನದ ಮುಖಾಂತರ ಕೊಲ್ಲೂರು ಮೂಕಾಂಬಿಕೆಯ ದರ್ಶನಕ್ಕೆ ಬರ್ತಾ ಇರುವಂಥ ಸಿ ಎಂ. ಹೇಗಿದೆ ಅಲ್ಲಿನ ಸ್ಥಿತಿಗತಿ? ರಂಗನಾಥ್, ಖಂಡಿತವಾಗ್ಲೂ ಈಗಾಗಲೇ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ಆಡಳಿತ ಮಂಡಳಿ ಸೇರಿ ಉಡುಪಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ ತಮಿಳುನಾಡಿನ ಸಿ ಎಂ ಆಗಿರುವಂಥ ಜೋಸೆಫ್ ವಿಜಯ್ ಅವರಿಗೆ Z+ ಸೆಕ್ಯೂರಿಟಿ ಇರುವ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಸುಮಾರು 46ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳಿಗೆ ಬಂದಿರುವಂಥದ್ದು. ಅದೇ ರೀತಿಯಾಗಿ ADGP ಗ್ರೇಡ್ನ ಅಧಿಕಾರಿ ಕೂಡ ಈಗಾಗಲೇ ಉಡುಪಿಗೆ ಬಂದು ಮೊಕ್ಕ ಮೂಡಿರುವಂಥದ್ದು. ನಿನ್ನೆ ಉಡುಪಿಯ SP ಆಗಿರುವಂಥ ಹರಿರಾಮ್ ಶಂಕರ್ ಅವರ ಜೊತೆ ಮಾತುಕತೆಯನ್ನು ನಡೆಸಿರುವಂಥದ್ದು. ಸದ್ಯ ಈಗ ಎಲ್ಲ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು. ನಾವೀಗ ಇರುವಂಥದ್ದು ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ಆವರಣದಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸಬಹುದು. ಇಂದು ಮುಂಜಾನೆಯಿಂದ ಮಧ್ಯಾಹ್ನ 2 ಗಂಟೆಯ ತನಕ ಎಲ್ಲ ಸಾರ್ವಜನಿಕರಿಗೂ ಮೂಕಾಂಬಿಕಾ ದೇವಿಯ ದರ್ಶನ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಪ್ರತಿದಿನ 1:30 ತನಕ ಮಾತ್ರ ಸಾರ್ವಜನಿಕರಿಗೆ ದೇವರ ದರ್ಶನ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು ಭಕ್ತರಿಗೆ. ಆದರೆ ಇವತ್ತು ಮಾತ್ರ ಅರ್ಧ ಗಂಟೆ ಜಾಸ್ತಿಯನ್ನು ಕೊಟ್ಟಿರುವಂಥದ್ದು. ಯಾಕಂದರೆ 3 ಗಂಟೆಯ ನಂತರ 3 ಗಂಟೆಯಿಂದ 3:30 ತನಕ ತಮಿಳುನಾಡಿನ ಸಿ ಎಂ ಆಗಿರುವಂಥ ವಿಜಯ್ ಅವರು ಬರುವ ಹಿನ್ನೆಲೆಯಲ್ಲಿ ಮತ್ತು ಯಾವ ಒಬ್ಬ ಭಕ್ತರಿಗೂ ಕೂಡ ಈ ಒಂದು ದೇವಸ್ಥಾನದ ಆವರಣ ಸೇರಿದಂತೆ ಹೊರಗಿನ ಭಾಗದಲ್ಲಿ ಪ್ರವೇಶ ಇಲ್ಲದಿರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಿರ್ಬಂಧವನ್ನು ಹೇರಲಾಗಿರುವಂಥದ್ದು. ಅದೇ ರೀತಿಯಾಗಿ 12:30 ಹೊತ್ತಿಗೆ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಮಿಳುನಾಡಿನ ಸಿ ಎಂ ಆಗಿರುವಂಥ ತಮಿಳುನಾಡಿನ ಸಿ ಎಂ ಅವರು ಬರ್ತಾರೆ. ಅದರ ಬಳಿಕ ಇಲ್ಲಿ ಕುಂಭಪೂರ್ಣ ಒಂದು ಸ್ವಾಗತದ ಬಳಿಕ ದೇವರ ದರ್ಶನ ಮಾಡಲಿಕ್ಕೆ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.